ಯಾಕಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಈ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ, ಎಜುಕೇಷನ್ ಏನಾಗಿರಬೇಕು, ಮಿತಿ ಏನು, ಅಪ್ಲೈ ಮಾಡೋದು ಹೇಗೆ, ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ AAI ಈ ಒಂದು ವಿಭಾಗದಲ್ಲಿ ಖಾಲಿ ಇರುವಂತಹ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗಳು ಅಂತೇಳಿ ನಾನು ನೋಡಿದ್ರೆ 2 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಜಾಬ್ ಲೊಕೇಶನ್ ಎಲ್ಲಿ ಅಂತೇಳಿ ನಾನು ನೋಡಿದ್ರೆ ನ್ಯೂ ಡೆಲ್ಲಿಯಲ್ಲಿ ಈ ಒಂದು ಹುದ್ದೆಗೆ ಆಯ್ಕೆಯಾದವ್ರನ್ನ ನಿಯೋಜನೆಯನ್ನು ಮಾಡ್ತಾರೆ. ಯಾವ ಹುದ್ದೆ ಖಾಲಿ ಇರೋದು ಅಂತೇಳಿ ನಾನು ನೋಡಿದ್ರೆ ಪೈಲಟ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗೆ ಸ್ಯಾಲ್ರಿ ಏನಿರುತ್ತೆ, ವೇತನ ಏನಿರುತ್ತೆ ಅಂತೇಳಿ ನಾನು ನೋಡಿದ್ರೆ 6 ಲಕ್ಷ ರೂಪಾಯಿಗಳ ಫರ್ ಮಂತ್, ಅಂದರೆ ಒಂದು ತಿಂಗಳಿಗೆ 6 ಲಕ್ಷ ರೂಪಾಯಿಗಳ ಸ್ಯಾಲ್ರಿ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಈ ಒಂದು ಹುದ್ದೆಗೆ ಎಜುಕೇಷನ್ ಏನಾಗಿರಬೇಕು ಅರ್ಜಿ ಹಾಕಲಿಕ್ಕೆ ಅಂತೇಳಿ ನಾವು ನೋಡಿದ್ರೆ 12ನೇ ತರಗತಿ PUC ಪಾಸ್ ಆಗಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಏಜ್ ಎಷ್ಟಿರಬೇಕಪ್ಪ, ವಯೋಮಿತಿ ಎಷ್ಟು ಅಂತೇಳಿ ನಾವು ನೋಡಿದ್ರೆ 60 ವರ್ಷದವರೆಗೂ ಸಹ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಈ ಹುದ್ದೆಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಅಂತೇಳಿ ನಾವು ನೋಡಿದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟಲ್ಲಿ ಆಯ್ಕೆಯಾದವ್ರನ್ನ ಇಂಟರ್ವ್ಯೂ ಮುಖಾಂತರ ಆಯ್ಕೆಯನ್ನು ಮಾಡ್ಕೊತಾರೆ. ಮತ್ತು ಈ ಹುದ್ದೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತೇಳಿ ನಾವು ನೋಡೋದಾದರೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಈ ಒಂದು ಮೇಲ್ಗೆ ನೀವು ದಾಖಲೆಗಳನ್ನು ಮೇಲ್ ಮಾಡಬೇಕಾಗಿರುತ್ತದೆ. ಯಾವುದು ಅಂತೇಳಿ ನಾವು ನೋಡಿದ್ರೆ EDFIU@AAI.AERO ಅಥವಾ GMFIU@AAI.AERO ಈ ಒಂದು ಮೇಲ್ಗೆ ನೀವು ಮೇಲನ್ನು ಮಾಡಬೇಕಾಗಿರುತ್ತದೆ. ದಾಖಲೆಗಳು ನಿಮ್ಮ ಹತ್ರ ಏನಿದ್ದಾವೆ, ಎಕ್ಸ್ಪೀರಿಯೆನ್ಸು ಸಹ ಕೇಳಿದ್ದಾರೆ. ಎಕ್ಸ್ಪೀರಿಯೆನ್ಸು, ದಾಖಲೆಗಳು, ನೀವು ಎಜುಕೇಷನ್ ಮಾಡಿರೋದಕ್ಕೆ ಎಲ್ಲ ದಾಖಲೆಗಳನ್ನು ಈ ಒಂದು ಮೇಲ್ಗೆ ನೀವು ಮೇಲ್ ಮಾಡಬೇಕಾಗಿರುತ್ತದೆ. ಮತ್ತು ಈ ಒಂದು ಹುದ್ದೆಗಳಿಗೆ ಮೇಲ್ ಯಾವಾಗ ಮಾಡಬೇಕು ಅಂತೇಳಿ ನಾವು ನೋಡಿದ್ರೆ ಆರಂಭಿಕ ದಿನಾಂಕ 4/6/2025 ಆರಂಭಿಕ ದಿನಾಂಕವಾಗಿರುತ್ತದೆ. ಕೊನೆಯ ದಿನಾಂಕ ನೀವು ಮೇಲನ್ನು ಮಾಡಲಿಕ್ಕೆ 27/6/2025 27 ಜೂನ್ 2025ನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತದೆ. ಮತ್ತು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಯಾವ ವೆಬ್ಸೈಟು ಅಂತ ನಾವು ನೋಡಿದ್ರೆ AAI.AERO ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಯಾರು ಒಂದು ಪೈಲಟ್ ಆಗಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ, ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ನೋಟಿಫಿಕೇಷನ್ ಏನಿದೆ ಈ ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗೆ ಇದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.